ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಎಲ್ಲರೂ ಕಾಲೆಳೆಯುತ್ತೆ ಕಾಲ. ಎಸ್, ಈ ಚಿತ್ರ ಇದೇ ಮಾರ್ಚ್ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅರ್ಚನಾ ಕೊಟ್ಟಿಗೌರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಹಾಯ್, ಏನ್ರಿ ನಾ ಈ ಆಕ್ಸೆಂಟ್ಗೆ ಕಾಯ್ತಾ ಇದ್ದೆ. ಸಡನ್ ಆಗಿ ಮೈಕ್ ಮುಂದೆ. ಓ, ಚಲೋ ಇದೀನ್ರಿ. ನೀವ್ ಹೇಗಿದ್ದೀರಿ? ನಾನು ಭಾಳ ಚಲೋ ಅದೀನಿ. ನಿಮ್ಮ ನೋಡಿದ ಮ್ಯಾಗ ಏನ್ರಿ ಎಷ್ಟು ಚಲೋ ಅದಿರಲ್ರಿ. ಏನ್ ಮಾಡ್ಬೇಕ್ರಿ ಹುಡುಗಿರ ನಿಮ್ಮಂಗ ಚಲೋ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ತಿನ್ಬೇಕು, ಮಲ್ಕೋಬೇಕಷ್ಟೇ. ಅಷ್ಟೇನೆ ಅಷ್ಟೇ. ಮದ್ವೆ ಆದ್ಮೇಲೆ ಹೆಂಗದಿರಿ ಮೇಡಮ್? ಆರಾಮಾಗಿದ್ದೀನ್ರಿ. ಆರಾಮದಿರಿ? ಖುಷಿಯಾಗಿದ್ದೀನಿ. ಓ, ಆರಾಮಾಗಿದ್ದೀನಿ. ಎಲ್ಲೋ ನೋಡಿದ್ರೆ ನಿಮ್ದ ಮದ್ವಿದ ವಿಡಿಯೋ ಇವು ನೋಡ್ತಿದ್ದೆ. ಎಷ್ಟು ಚಂದಾಗ ಮದ್ವೆ ಆದ್ರಲ್ರಿ ಮೇಡಮ್? ನಮ್ ಕಡೆ ಹಂಗೇರಿ. ನಿಮ್ ಕಡೆ ಹೆಂಗಿರಿ? ಎಲ್ಲಿರ್ರಿ ನೀವು? ಬೆಂಗಳೂರವ್ರೆ, ಕೊಟ್ಟಿಗೆ ಮನೆಯವರು. ಕೊಟ್ಟಿಗೆ ಮನೆಯವ್ರ. ಅದಕ್ಕೆ ಅರ್ಚನಾ ಕೊಟ್ಟಿಗೆ ಅಂತ ಇಟ್ಟಿರಿ. ಅಲ್ರಿ ಮೇಡಮ್, ಈಗ ಎಲ್ಲರೂ ಕಾಲೆಳಿತದ ಕಾಲ ಅಂತಂದೇಳಿ ಸಿನಿಮಾ ಮಾಡಿರಿ. ಏನು ಯಾರತ್ರ ಕಾಲೆಲ್ಲ ಎಳ್ಸ್ಕೊಳತ್ತೀರಿನ? ರೀ, ಅದು ಇಟ್ಟಿದ್ದು ಗಳಿಗೆ ಸರಿ ಇತ್ತೋ ಸರಿ ಇಲ್ವೋ ಗೊತ್ತಿಲ್ಲ. ನಮ್ಮ ಕಾಲೇ ಎಳೆದ್ಬಿಡ್ತು. 4 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಬಟ್ ರಿಲೀಸ್ ಆಗ್ತಾ ಇದೆಯಲ್ಲ, ಅದೇ ಖುಷಿ. 4 ವರ್ಷ ಆದ್ಮೇಲೆ 4-5 ವರ್ಷನೂ ಆಗೋಯ್ತು ಅನ್ಸುತ್ತೆ. ತುಂಬಾ ಹಳೇದು ಅಂತ ಅನಿಸ್ಬಾರ್ದು ನಿಮ್ಗೆ ಅಂತ ನಾನು ಕಮ್ಮಿ ಹೇಳ್ತೇನೆ. ಇವೆಲ್ಲ ಕಟ್ ಮಾಡ್ಬಿಡಿ. ಮದ್ವಿಗಿಂತ ಮುಂಚೆ ಆಗೈತೇನೆ? ಓ, ತುಂಬಾ ಮುಂಚೆ. ನಾನು ಆಕ್ಟಿಂಗ್ ಶುರು ಮಾಡೋ ಟೈಮಲ್ಲಿ ಮಾಡಿದ್ದದು. ಇದ್ರಲ್ಲಿ ಏನ್ ಪಾತ್ರ ಮೇಡಮ್? ಲಂಗ ಬ್ಲೌಸ್ ಗೀಸ್ ಹಾಕೊಂಡು ಚಂದಾಗಿ ಚಲೋ ಹಳ್ಳಿ ಹೆಣ್ಮಕ್ಳು ಕಂಡಂಗೆ ಕಂಡಿರಿ. ನಮ್ಮ ಕಡೆಗೆ ಹಿಂಗೆ ಹಾಕೋತೀವಿ ನಾವು. ಹೌದಾ? ನಾ ಏನೋ ಹೊಲ್ಸ್ಕೊಟ್ರು ಮೇಡಮ್, ಹಾಕೊಂಡೆ. ಚೆನ್ನಾಗಿದ್ಯಾ? ನೀವು ಬಿಡ್ರಿ, ಹಳ್ಳಿ ಹುಡುಗಿ ಅಲ್ವೇನ್ರಿ, ಅದಕ್ಕೆ. ಚಲೋ ಕಂಡಿರಿ. ಅದ್ರಾಗ ಏನ್ ಪಾತ್ರದ ಬಗ್ಗೆ ಹೇಳ್ರಿ ಮೇಡಮ್? ನನ್ನ ಒಳ್ಳೆ ಜೋರ್ ಹುಡುಗಿರಿ, ನಿಮ್ ತರಾನೇ ಸಿನಿಮಾದಲ್ಲಿ. ಜೋರ್ ಅಂದ್ರೆ ಏನು ಪಟ ಪಟ ಮಾತಾಡೋರು, ಆತರ. ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ ಪೂಜಾ ಅವರೇ. ಆಮೇಲೆ ಪಟ ಪಟ ಮಾತಾಡೋದು. ನಾನು ಪಂಪ್ನೋಸಳ್ಳಿ ಯೂನಿವರ್ಸಿಟಿಲಿ ಇಂಗ್ಲೀಷ್ ಡಿಗ್ರಿ ಓದಿದ್ದೀನಿ. ಆ ಹಳ್ಳಿಲಿ ನಾನು ಒಬ್ಬಳೇ ಓದಿರೋದು. ಆ್ಯಂಡ್ ನಂದೊಂದು ಮಿಸ್ ವಸಂತ ಮೆಸ್ ಅಂತ ಒಂದು ಮೆಸ್ ಇದೆ. ಒಳ್ಳೊಳ್ಳೆ ತಿಂಡಿ ಸಿಗುತ್ತೆ ಅಲ್ಲಿ. ಅಷ್ಟೇ ನನ್ನ ಪಾತ್ರದ ಬಗ್ಗೆ ಒಂದು ಇಂಟ್ರೊಡಕ್ಷನ್ನು. ಬಟ್ ತುಂಬ ಮಜವಾಗಿದೆ. ನಂಗೆ ಕತೆ ಕೇಳಿದಾಗಂತೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ತುಂಬ ಹತ್ತಿರ ಅನ್ನಿಸ್ತು ಪಾತ್ರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಾಮಿಡಿ ಜಾನರ್ಸು. ಸೊ ತುಂಬ ಇಷ್ಟ ಆಯಿತು. ಮಾಡಬೇಕು ಅಂತ ಮಾಡಿದ್ದೀನಿ. ಇವಾಗ ಫೈನಲಿ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 17 ನಮ್ಮ ಡೈರೆಕ್ಟ್ರ್ ಹೇಳಿದ್ದಾರೆ, ನೀನು ಏನು ಮಾತಾಡ್ತೀಯೋ ಬಿಡ್ತೀಯೋ, ಏಪ್ರಿಲ್ 17 ಅನ್ನೋದನ್ನ 10 ಸಲ ಹೇಳು, ರಿಲೀಸ್ ಡೇಟ್ ಹೇಳ್ತಾನೇ ಇರುವಂತ. ಸೊ ನೀವು ಮಧ್ಯದಲ್ಲಿ ಏನೋ ಒಂದು ಹೇಳೋವಾಗ ನಾನು ಏಪ್ರಿಲ್ 17 ಅಂದರೆ ಇದು ರೀಸನ್ ಅಂತ ಮಧ್ಯ ಹೇಳ್ತಾ ಇರಬೇಕು ನಾನು. ಹೌದು, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ, ಏಪ್ರಿಲ್ 17. ಇದ್ರಾಗ ಏನ್ ಮೇಡಮ್ ಲವ್ ಗಿವ್ ಮಾಡಿರಿನ? ಚಂದನ್ ಶೆಟ್ಟಿ ಅವ್ರು ಕಾಣಿಸ್ಕೊಂಡಾರ. ಹೆಂಗೈತ್ರಿ ಅವ್ರಿಬ್ರು ನಿಮ್ಮಿಬ್ರು ಲವ್ ಸ್ಟೋರಿ? ಹೆಂಗೈತ್ರಿ ಇದ್ರಾಗ ಸಿನಿಮಾದಾಗ? ಏನು ನೀವ್ ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ನಮ್ದೆಲ್ಲ ಬರೀ ಕಣ್ಣಲ್ಲೇ ಲವ್. ನಾನು ಅಲ್ಲಿಂದ ನೋಡೋದು, ಅವ್ರು ನನ್ನ ನೋಡಿದ್ರು ಲವ್ ಅಷ್ಟೇ, ಇನ್ನೇನಿಲ್ಲ. ಈಗ ಇರೋರು ಸರಿ ಇಲ್ಲ ರೀ. ಅವಾಗ ನಾವೆಲ್ಲ ಬರೀ ಕಣ್ಣಲ್ಲೇ ಲವ್ ಮಾಡೋದು. ಕಣ್ಣಾಗ ಲವ್ ನಡೆದೈತಿನ? ಮತ್ತೆ ರಿಯಲ್ ಲೈಫ್ನಾಗ ಹಂಗ ನಡೆದತ್ತ ನಿಮ್ದು? ಕಣ್ಣಾಗ ಕ್ಲೋಸ್, ಸ್ವಲ್ಪ ಕ್ಲೋಸ್. ಅಲ್ರಿ ಮೇಡಮ್, ಈಗ ನನಗೆ ಅದೊಂದು ಕ್ಯೂರಿಯಾಸಿಟಿ ರೀ ಮೇಡಮ್. ಈಗ ಇದ್ರಾಗ ಲವ್ ಸ್ಟೋರಿದು ಹೇಳಿದ್ರಿ ಬಿಡ್ರಿ ಸಿನಿಮಾದಾಗ, ಅದೊಂದು ಬೇರೆ ಆತ. ಈಗ ನಿಮ್ದು ರಿಯಲ್ ಲೈಫ್ನಾಗ ಹೆಂಗ ಕಣ್ಣಾಗ ಲವ್ ಮಾಡಿದ್ರೆ ಹೆಂಗ್ ಬಿದ್ರಿ ಮೇಡಮ್? ಆ ಕ್ರಿಕೆಟರ್ನ ಬೀಳಿಸ್ಕೊಂಡಿರಲ್ರಿ? ಹೆಂಗ್ ಹೇಳಿದ್ರು ಅಂದ್ರೆ, ಸಿನಿಮಾ ಬಗ್ಗೆ ಆಯ್ತು, ಅದನ್ನ ಬಿಟ್ಟು ಹಾಕ್ರಿ ಫಸ್ಟು. ಸಿನಿಮಾ ನನಗೆ ಬೇಡ, ನಿಮ್ ಬಗ್ಗೆ ಬೇಕು. ಏನ್ರಿ ಪೂಜಾ? ಅಲ್ರಿ ಮೇಡಮ್, ನನಗ ನಿಮ್ದು ತಿಳ್ಕೊಳ್ಳೋದಕ್ಕೆ ಅನ್ನೋದು ಇಷ್ಟ. ಹೆಂಗ ಬಿದ್ರಿ ಈ ಸಿನಿಮಾದಾಗ? ಕಣ್ಣಾಗ ಬಿದ್ರಿ ಅಂದ್ರಲ್ಲ, ಇಲ್ಲೂ ಅಲ್ಲೂ ಸೇಮು ಮ್ಯಾಮ್. ಅವಾಗೇನೋ ಆಡ್ತಾ ಇದ್ರು ಮ್ಯಾಮ್, ಆಮೇಲೆ ಸ್ವಲ್ಪ ಚೆನ್ನಾಗಾಯ್ತು. ಇವಾಗ ನಾವು ಆ್ಯಕ್ಟ್ರ್, ಇವಾಗ ಪಕ್ಕದ ಮನೆಯವರು ಹೇಳ್ತಾ ಇರ್ತಾರಲ್ವ ಆ್ಯಕ್ಟಿಂಗ್ ಅಂತ. ಯಾರು ನೋಡಿದ್ರು ನಾನು ಆ್ಯಕ್ಟ್ರು, ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ ಅಂತಾರಲ್ಲ, ಆ ಥರ ಅನ್ಕೊಂಡಿತ್ತು. ಆಮೇಲೆ ಚೆನ್ನಾಗಾಯ್ತು. ಇದೆಲ್ಲ ಪರ್ಸ್ನಲ್ ಹಾಕ್ಬಿಡಿ ಜಾಸ್ತಿ. ಥ್ಯಾಂಕ್ ಯು. ಜೋಡಿ ಭಾಳ ಚಂದ ಐತಿ. ಓರ್ ಬಿಡ್ರಿ, ಈ ಸಿನಿಮಾದ ಟ್ರೈಲರ್ ಗಿಲ್ಲರ್ ಅದು ಇದು ತೋರಿಸಿದ್ರಿನ? ಈ ಪೋಸ್ಟರ್ ಅವು ಇವೆಲ್ಲ ಏನಂದ್ರೆ ನಿಮ್ಮ ಯಜಮಾನ್ರು? ಅವ್ರು ಏನಂದ್ರು ಚೆನ್ನಾಗಿದೆ ಅಂತಾರೆ. ಚೆನ್ನಾಗಿಲ್ಲ ಅನ್ನಕ್ಕೆ ಧೈರ್ಯ ಇಲ್ವಲ್ಲ. ತೋರ್ಸಿದ್ರೆ ಅದು ಇನ್ಸ್ಟೆಂಟ್ ರಿಯಾಕ್ಷನ್. ಹೆಂಗಿದೆ? ಚೆನ್ನಾಗಿದೆ. ಸೀರೆ ಚೆನ್ನಾಗಿದೆ, ಚೆನ್ನಾಗಿದೆ. ಟ್ರೈನ್ ಮಾಡಿ ಇಟ್ಟಿದ್ದೀನಿ. ಸೊ ಬೇರೆ ಹೇಳಿ ನನಗೆ ಮೂಡ್ ಅಪ್ಸೆಟ್ ಆಗಬಾರ್ದಲ್ಲ. ಆಮೇಲೆ ಏನು ಹೇಳಿದ್ರು ಚೆನ್ನಾಗಿದೆ ಅಂತಾರೆ. ಅಡುಗೆ ಮಾಡಿಕೊಟ್ರು ಚೆನ್ನಾಗಿದೆ ಅಂತ ತಿಂತಾರೆ. ಅಡುಗೆ ಎಲ್ಲ ಮಾಡ್ತೀರಾ ಮೇಡಮ್? ಏನೋ ಮಾಡ್ತೀನಿ ಮೇಡಮ್. ನಿಮ್ಮಂಥವ್ರು ಏನಾರು ಯೂಟ್ಯೂಬಲ್ಲಿ ಹಾಕಿ ಅದೆಲ್ಲ ನೋಡ್ಕೊಂಡು ಮಾಡ್ತೀನಿ. ನಿಮ್ಮೂರ ಕಡೆ ಹಾಕಿ ನಂಗೆ ಶೇಂಗಾ ಚಟ್ನಿ ಪುಡಿ ತುಂಬಾ ಇಷ್ಟ. ನಮ್ಮ ಮನೆ ಪಕ್ಕನೇ ಬಸವೇಶ್ವರ ಖಾನಾವಳಿ ಇದೆ. ಹೋಗ್ತಾರೆ. ಓ ಪ್ರಾಣ ನಂಗೆ. ನಿಮ್ಗೆ ಗ್ಲೂಟನ್ ಅಲರ್ಜಿ, ಡೈಲಿ ಅಲರ್ಜಿ ಎಲ್ಲ ಗೊತ್ತಾ? ಈ ನಡುವೆ ಎಲ್ರಿಗೂ ಬರ್ತಾ ಇದೆಯಲ್ಲ ಒಂದು ರೋಗ.
ಎಲ್ಲರೂ ನ್ಯೂಟ್ರಿಷನಿಸ್ಟು ಹೇಳೋದು ಜೋಳದ ರೊಟ್ಟಿ ತಿನ್ನಿ ಅಂತ. ಜೋಳದ ರೊಟ್ಟಿ ತಿನ್ಬೇಕಂತ ಹೇಳಿ ನಾವು ರೊಟ್ಟಿ ಬಡಿತೀವ್ರಿ ಮೇಡಮ್. ಬೆಳಗ್ಗೆ ನಮ್ಗ್ ಬಡಿಯಕ್ ಬರಲ್ಲ. ಬಡಿಯೋ ಸೌಂಡೇ ಕೇಳೋದು. ಬೆಸ್ಟ್ ಸೌಂಡ್. ಆ ಸೌಂಡ್ ಗೆದ್ರೆ ಹೆಂಗಿರುತ್ತೆ. ಆಹಾ, ನೀವು ಬಡೀರಿ ಮೇಡಮ್ ಮನೆಯಾಗ ಒಂದ್ಸಲಿ. ನೀವು ಗಂಡಂಗ್ ಬಡಿತೀನಿ. ಗಂಡಕ್ಕೆ ಬಡಿದಿರ್ತೀರಿ ರೊಟ್ಟಿ ಇಲ್ಲ, ಬಡೋದು. ಜೋಕ್ ಮಾಡಿದೆ, ನೋಡಿದವ್ರು ನಿಜ ಅನ್ಕೊಂಬಿಟ್ರೆ ನಮ್ಮ ಮತ್ತೆ ಬೇರೆ ಇವೆಲ್ಲ ನೋಡ್ತಾರೆ. ಅವ್ರಿಗೆ ಮಗಂಗೆ ನಾನು ಏನು ಮಾಡಲ್ಲ. ರೊಟ್ಟಿ ಬಡಿತೀನಿ, ಕಲಿತೀನಿ. ನಿಮ್ಮ ಯಜಮಾನ್ರು ಎಲ್ಲಿಯಾರ? ಬೆಂಗಳೂರವ್ರೆ. ಅವರು ಬೆಂಗಳೂರವ್ರೆ. ಉತ್ತರ ಕರ್ನಾಟಕದ ಮಂದಿ ಆ ಕಡೆಗೆ ಯಾರಾದ್ರು ಮದುವೆ ಆಗಿದ್ರೆ ನಿಮ್ಗೆ ಸಿಗ್ಲಿಲ್ವಲ್ಲ ರೀ, ನೀವು ನೋಡ್ಬೇಕಾಗಿತ್ತು ನಂಗೆ ಒಂದು ಹುಡುಗ. ಮೇಡಮ್ ಚಲೋ ಗಂಡ ಸಿಕ್ಕಾರ. Thank you, madam. ಅದ್ರಾಗೇನು ಡೌಟ್ ಇಲ್ಲ. ಮತ್ತೆ ಈ ಸಿನಿಮಾದ ಬಗ್ಗೆ ಏನಾರು ಹೇಳ್ರಿ ಮೇಡಮ್. ಮತ್ತೆ ನಂಗೆ ಡೈರೆಕ್ಟರ್ ಬೈದಿದ್ದಾರೆ. ಏಪ್ರಿಲ್ 17th ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ರ ಕಾಲಿಳಿಯುತ್ತೆ ಕಾಲ. ಅಲ್ರಿ ಮೇಡಮ್, ಇದು ಬೇರೆ ಎಷ್ಟೊಂದು ಸಿನಿಮಾ ಬರತ್ತಾವ. ಆ ಸಿನಿಮಾದಾಗ ಇದಂಗ್ ವಿಭಿನ್ನ. ಈಗ ಇವ್ರೇನು ಚಂದನ್ ಶೆಟ್ಟಿ ಅವ್ರು, ಅಂಬರೀಷ್ ಅವ್ರು ಇವ್ರ ಕಣ್ಣ ಕಂಡಾರ. ಅವ್ರದ್ದು ಲುಕ್ ಎಲ್ಲ ನೋಡಿ ಏನಾರ ಅಂತ ಡೈಲಾಗ್ ಎಲ್ಲಾರು ಹೊಡೆದಾರೇನ ಅವರು? ಥರ ಕಾಣಿಸ್ತಾರಷ್ಟೇ. ಅವ್ರ ಥರ ಇವ್ರೇನು ಇಮಿಟೇಟ್ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನನಗದು ಕಾಣಿಸಿಲ್ಲ. ಏನು ವಿಭಿನ್ನ ಅಂದ್ರಲ್ಲ, ಎಲ್ಲ ಸಿನಿಮಾದಲ್ಲೂ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡ್ತಾನೆ, ನಮ್ಮ ಸಿನಿಮಾದಲ್ಲಿ ಸಿಂಗರ್ ಆ್ಯಕ್ಟ್ ಮಾಡಿದ್ದಾರೆ. ಸಿಂಗರ್ ಆ್ಯಕ್ಟ್ ಮಾಡ್ಯಾರ ನೋಡ್ರಿ, ಅದೇ ವಿಭಿನ್ನ. ಎನ್ನ ಬುಲ್ಬುಲ್ ಅಂತ ಏನಾರ ಅಂದವ್ರೆ? ಅದೆಲ್ಲ ಇಲ್ಲ. ಚಲೋ ಅಡುಗೆ ಪಾಪ ತುಂಬ ಶೈ ಆ ಫಿಲಮಲ್ಲಿ. ತುಂಬಾ ಶೈ ಅಂತ. ಓಕೆ, ಸೂಪರ್ ರೀ ಮೇಡಮ್. ಈಗ ಮತ್ತೆ ಯಾರ ಜೋಡಿ ಆ್ಯಕ್ಟ್ ಮಾಡಿರಿ ನೀವು? ಏನೋ ಮಾಡಿದ್ದೀನಿ ಮೇಡಮ್, ಅಲ್ಲಿ ಇಲ್ಲಿ ಸ್ವಲ್ಪ ರಿಲೀಸ್ ಆದಾಗ ನೋಡಿ ಅಲ್ವಾ. ಅವಾಗ ಮಾತಾಡೋಕೆ ಜಾಸ್ತಿ ಇರುತ್ತೆ. ನಿಮ್ಗೆ ಈಗಲೇ ಎಲ್ಲ ಹೇಳ್ಬಿಟ್ರೆ ನಾನು ಆಮೇಲೆ ಸಿಕ್ದಾಗ ಅಲ್ಲೋ ಅಂದ್ಬಿಟ್ಟು ಹೊಟ್ಟೋಗ್ತೀರಾ ಎಲ್ಲ ಮಾತಾಡ್ಸಿದ್ದೀನಿ ಅಂತ. ಸೂಪರ್ ರೀ ಮೇಡಮ್, ಭಾಳ ಚಲೋ ಮಾತಾಡಿದ್ರಿ. ಇನ್ನೊಂದ್ರಿ ಮೇಡಮ್, RCB ಮ್ಯಾಚ್ ನೋಡೋದತ್ತಿ. ಮೊನ್ನೆ ನಾವು ಹೋಟ್ಲಿಗೆ ಹೋಗಿದ್ದೆ, ಅಲ್ಲೆಲ್ಲರೂ ಏನು ಕ್ರೇಜ್ ರೀ ಮೇಡಮ್. RCB ಚಪ್ಪಾಳಿ ಹೊಡಿತಾವ, ವಿಷಲ್ ಹೊಡಿತಾವ, ಹೆಣ್ಣಿ ಹೊಡಿತಾವ ಜೊತೆ ಕುಂತು. ಆ ಮ್ಯಾಚ್ ಸಂಬಂಧ ಎಣ್ಣೆ ಕುಂತು ಬಿಟ್ಟಾರ. ಈ ಎಣ್ಣೆ ಹೊಡಿಯೋಣ ಮ್ಯಾಚ್ ನೋಡೋಣ ಅಂತಂದೇಳಿ. ಹೆಂಗೆ ಅನ್ಸ್ತೀರಿ ಮೇಡಮ್? ಯಾಕಂದ್ರೆ ನೀವು ಕ್ರಿಕೆಟರ್ ವೈಫಲ್ಲ, ಅದಕ್ಕೆ ಕೇಳಾಕತ್ತೀನಿ ನಾನು. ನಿಮಗೆ ಹೆಂಗೆ ಕ್ರೇಜ್ ಅಂತಂದೇಳಿ. ಯಾಕಂದ್ರೆ ಕಾಮನ್ ಪೀಪಲ್ಗೆಲ್ಲ ಭಾಳ ಕ್ರೇಜ್ ಐತೆ ಅದ್ರ ಬಗ್ಗೆ. ನಿಮಗೆ ಈ ಕ್ರೇಜ್ ಬಗ್ಗೆ ಹೇಳ್ರಿ. ನೀವು RCB ಬಗ್ಗೆ ಏನಾರು ಹೇಳ್ಬೇಕ್ರಿ ಮೇಡಮ್? ನಾನು ಹೇಳಿದ್ರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬೋದು. ನನಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಮ್ಯಾಮ್. ಅಂದರೆ ಕ್ರಿಕೆಟು ಅಯ್ಯೋ ಅಂತ ನನಗೆ ಅಷ್ಟಿಲ್ಲ. ಗಂಡ ಆಡ್ದಾಗ ಖುಷಿ, ಅವ್ರಿಗೂ ಅಷ್ಟೇ. ಸಿನಿಮಾ ಅಂತೇನಿಲ್ಲ, ನಾನು ಆ್ಯಕ್ಟ್ ಮಾಡಿರೋದು ನೋಡೋದು ಖುಷಿ ಅಷ್ಟೇ. ಅದ್ರಾಗ ನಿಮಗೆ ಫೇವ್ರೆಟ್ ಕ್ರಿಕೆಟರ್ ಯಾರು ಮೇಡಮ್? ನನ್ನ ಗಂಡನೇ ಮ್ಯಾಮ್. ಎಷ್ಟು ಚಲೋ ನೋಡ್ರಿ, ಎಲ್ಲರೂ ವಿರಾಟ್ ಕೊಹ್ಲಿ ಅಂತ. ರಾಹುಲ್ ದ್ರಾವಿಡ್ ತುಂಬ ಇಷ್ಟ. ಯಾಕ್ರಿ ಕಾಂಟ್ರವರ್ಸಿ ಕ್ವಶನ್ಸ್ ಕೇಳ್ತೀರಾ ನೀವು? ನನಗೆ ಜೋಳದ ರೊಟ್ಟಿ ಇಷ್ಟ ಅಂತ ಇದೀನಿ, ನಿಮ್ಗೆ ಶೇಂಗಾ ಚಟ್ನಿ ಪುಡಿ ಇಷ್ಟ ಇಲ್ವಾ ಅಂದ್ರೆ ಏನರ್ಥ? ನನಗೆ ಅವ್ರು ಇಷ್ಟ, ಅದಕ್ಕೆ ನಾನು ಅದೇ ನಿಮ್ಗೆ ಇಷ್ಟ ಆದರೆ ಸಂತೋಷ ಪೂಜಾ ಅವರೇ, ಸಂತೋಷ. ಓಕೆ, ಸೂಪರ್ ರೀ ಮೇಡಮ್. ಈಗ ಹೆಂಗೆ ಮೇಡಮ್ RCB ಮ್ಯಾಚ್ ಬಗ್ಗೆ ಹೆಂಗ ವಿನ್ ಆಕತಿಯೇನ ಈ ಸಲ? ಕಾಲ ಬಗ್ಗೆ ಮಾತಾಡೋಣ. ಏಪ್ರಿಲ್ 17th ಎಲ್ರ ಕಾಲ ಇಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಬೇಕಾದ್ರೆ ಬೆಳಗ್ಗೆ ಶೋ ನಮ್ಮ ಸಿನಿಮಾ ನೋಡ್ಕೊಂಡು ಸಾಯಂಕಾಲ ಅದು ಯಾವ್ದಾದ್ರು ಮ್ಯಾಚ್ ಇದ್ರೆ ಹೋಗಿ ಎಣ್ಣೆ ಹೊಡ್ಕೊಂಡು ನೋಡ್ರಿ. ಅಷ್ಟೇ ನೋಡ್ರಿಪ್ಪ, ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ಮ್ಯಾಚ್ ಜೊತೆಗೆ ಸಿನಿಮಾನೂ ನೋಡ್ಬೇಕು. ಯಾಕಂದ್ರೆ ಮೇಡಮ್ RCB ಮ್ಯಾಚ್ ಬಗ್ಗೆ ಭಾಳ ಚಂದ ಮಾತಾಡಿದ್ರು. ಜೊತೆಗೆ ಅವ್ರ ಗಂಡ ಕ್ರಿಕೆಟರ್ ಅದಾರ. ಅದಕ್ಕೆ ನಾ ಈ ಕ್ವಶನ್ ಕೇಳಿದೆ. ಮತ್ತೇನು ಅನ್ಕೋಬೇಡ್ರಿ, ಸಿನಿಮಾದಾಗ ಏನು ರೀ ಮೇಡಮ್ ಇದಂತೀನಿ ಅಂತ ಅನ್ಕೋಬೇಡ್ರಿ ಮೇಡಮ್. ಹೆಂಗಿರ ಬರ್ತಾವಲ್ಲ ಹಂಗೆ, ಅದಕ್ಕಷ್ಟೇ. ಭಾಳ ಖುಷಿ ಆಯ್ತು ಮೇಡಮ್. ಇದೇ ಏಪ್ರಿಲ್ 17ಕ್ಕೆ ಸಿನಿಮಾ ರಿಲೀಸ್ ಆಗಕತ್ತೈತಿ. ಹೋಗಿ ಥಿಯೇಟ್ರಾಗ ಹೋಗಿ ಸಿನಿಮಾ ನೋಡ್ರಿ. ಮೇಡಮ್ ಭಾಳ ಚಂದ ಕಂಡಾರಂತ. ಏನೋ ಕಣ್ಣಾಗ ಲವ್ ಮಾಡ್ಯಾರಂತ. ಏನ್ರಿ ಮೇಡಮ್? ನೋಡ್ಬಿಟ್ಟು ಹೇಳಿ. ಕಣ್ಣಾಗ ಲವ್ ಮಾಡ್ಯಾರಂತ. ಏನೇನು ಮಾಡ್ಯಾರ ಗೊತ್ತಿಲ್ಲ ಅದ್ರಾಗ. ಹೋಗಿ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಯಾ